ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮುಚ್ಚಿಚೂರು ಲಡ್ಡು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಆರೆಂಜ್ ಕಲರ್ ಅಂದರೆ ಆರೆಂಜ್ ಕಲರ್, ಯೆಲ್ಲೋ ಕಲರ್ ಅಂದರೆ ಯೆಲ್ಲೋ ಕಲರು, ಫುಡ್ ಕಲರ್ ತೊಗೊಂಡಿದ್ದೀನಿ, ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಬನ್ನಿ ನಾವು ಮುತ್ತಿಚೂರು ಲಡ್ಡುಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಫಸ್ಟ್ ಇವಾಗ ಒಂದು ಬೌಲ್ಗೆ 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಅದು ಗಂಟೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ ಅಂತ ಇದು ಮಾಡಿ, ಒಂಚೂರು ಸೋಡಾ ಹಾಕಿ ಫುಡ್ ಕಲರನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅದು ಎಲ್ಲೂ ಗಂಟು ಆಗದಿದ್ದಾಗ ನೀಟಾಗಿ ನಾವು ಹೆಂಗೆ ಬಜ್ಜಿ ಕಲಿಸ್ಕೊತೀವೋ ಸೇಮ್ ಅದೇ ಥರ ಕಲಿಸ್ಕೊಂಡು ಚೆನ್ನಾಗಿ ಇದು ಮಾಡಾದ್ಮೇಲೆ ಇದಕ್ಕೆ ಉಪ್ಪು ಹಾಕೋಂಗಿಲ್ಲ. ಆಮೇಲೆ ಉಪ್ಪು ಹಾಕ್ಬಿಟ್ಟಿರ, ಯಾಕಂದರೆ ಇದು ಸ್ವೀಟ್ ಅಲ್ವ ನಾವು ಮಾಡ್ತಾರೆ, ಅದಕ್ಕೋಸ್ಕರ ಉಪ್ಪು ಹಾಕೋಂಗಿಲ್ಲ. ಬರೀ ಸೋಡಾ ಮತ್ತು ಫುಡ್ ಕಲರ್ ಹಾಕಿ ಸಾಕು. ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಫುಡ್ ಕಲರ್ ಹಾಕಿ, ಫುಡ್ ಕಲರ್ ಹಾಕಿದ್ರೆ ಅದು ಆರೆಂಜ್ ಕಲರ್, ನಿಮ್ಗೆ ಆರೆಂಜ್ ಕಲರ್ ಬೇಕಂದರೆ ಆರೆಂಜ್ ಕಲರ್ ಹಾಕಿ, ಯೆಲ್ಲೋ ಕಲರ್ ಬೇಕಂದರೆ ಯೆಲ್ಲೋ ಕಲರ್ ಹಾಕಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಗಟ್ಟಿ ಅನಿಸ್ತಂದರೆ ನಿಮ್ಗೆ ಹೆಂಗೆ ಬಜ್ಜಿಗೆ ಹೆಂಗೆ ಸೇಮ್ ಕಲಿಸ್ಕೊತೀರೋ ಅದೇ ಥರ ನೋಡಿ. ಇವಾಗ ಒಂಚೂರು ಏನೂ ಗಟ್ಟಿ ಇಲ್ಲ, ಹಿಂಗೆ ಕಲಿಸ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆ, ಎಣ್ಣೆ ಕಾದೈತೆ. ಇವಾಗ ನಿಮ್ಗೆ ಹೆಂಗೆ ಬೇಕೋ ಶೇಪು ಅದು ರುಬ್ಕೊತೀವಲ್ವ, ಅದಕ್ಕೋಸ್ಕರ ಹೆಂಗಾರು ಉಯ್ಬೋದು. ಒಳ್ಳೆ ದೋಸೆಗಂಗಾರು ಉಯ್ಬೋದು, ಇಲ್ಲ ಜಿಲೇಬಿ ಹಾಕ್ತೀವಲ್ಲ ಹಂಗಾರು ಹಾಕಿ ಇದು ಮಾಡಾದ್ಮೇಲೆ ಸ್ವಲ್ಪ ಅದು ಬೋಂಡ್ ಥರ ಬಜ್ಜಿ ಥರ ಬರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎತ್ಕೊಂಡು ಇದು ಮಾಡಬೇಕು. ಇವಾಗ ನೋಡಿ ನೀಟಾಗಿ ಬೇಯಿಸ್ಕೋಬೇಕು. ಅದು ಎಣ್ಣೆ ಕಾದಾದ್ಮೇಲೆ ಹಾಕಿ, ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಹಾಕೋಕ್ಕೆ ಹೋಗಬೇಡಿ, ಅವಾಗೆಲ್ಲ ಅಂಡಿಡ್ಕೊಬಿಡುತ್ತೆ, ಕೆಳಗಡೆನೇ ಇದಾಗೋಗುತ್ತೆ. ಆವಾಗ ನೀಟಾಗಿ ಇದು ಬೆಂದಾದಮೇಲೆ ಇವಾಗ ನೋಡಿ ಈ ಥರ ಬಂದಿದೆ, ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಚಿಕ್ಕದಾಗಿ, ಜಾಸ್ತಿ ನುಣ್ಣಗೂ ರುಬ್ಕೊಳ್ಳೋಕೆ ಹೋಗ್ಬಾರ್ದು, ಮೀಡಿಯಮಾಗಿ ರುಬ್ಕೊಳ್ಳಿ. ಇವಾಗ 1 ಕಪ್ ಸಕ್ಕರೆ ಫುಲ್ ಹಾಕ್ಕೊತಾ ಇದ್ದೀನಿ ನಾನು. ಅಂದರೆ ನಿಮ್ಗೆ ಎಷ್ಟು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನಿವಾಗ ಎಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ, ಒಂದು 5-6 ಲಡ್ಡು ಆಗಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ 2 ಕಪ್ ನೀರು ತೊಗೋತಾ ಇದ್ದೀನಿ. ನನಗೆ ಸಾಕು ಅನಿಸುತ್ತೆ, ನಾನು ಕಮ್ಮಿ ಮಾಡ್ತಾಯಿದ್ದೀನಲ್ಲ ಅದಕ್ಕೋಸ್ಕರ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಫುಡ್ ಕಲರ್, ನಿಮ್ಗೆ ಆರೆಂಜ್ ಕಲರ್ ಬೇಕಂದರೆ ಆರೆಂಜ್ ಕಲರ್ ಹಾಕಿ, ಯೆಲ್ಲೋ ಕಲರ್ ಬೇಕಂದರೆ ಯೆಲ್ಲೋ ಕಲರ್ ಹಾಕಿ. ಕಲರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕಿ ನೀಟಾಗಿ ತಿರುಗ್ಕೊಂಡು ಅದು ಅಂಟು ಬರೋವರೆಗೂ ಅದನ್ನ ಕುದಿಯೋಕ್ಕೆ ಬಿಡಬೇಕು. ಕುದ್ದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಅದು ನಮ್ಮ ಕೈಗೆ ಅಂಟ್ಕೊತ, ಆವಾಗ ಅದನ್ನ ಇವಾಗ ಸ್ವಲ್ಪ ಅಂದರೆ ಜಾಸ್ತಿನೂ ಅಂಟಿರಬಾರ್ದು. ಇವಾಗ ಹಿಂಗೆ ಅಂದಾಗ ನಮ್ಗೆ ಒಂದು ಸ್ವಲ್ಪ ಅಂಟು ಬಂದಾದಮೇಲೆ ಅದು ಸಕ್ಕರೆಗೆ ನಾವು ರುಬ್ಬಿರೋದೆಲ್ಲ ನೀಟಾಗಿ ಅಂಟ್ಕೋಬೇಕು. ಯಾಕಂದರೆ ಅದು ಬಿಟ್ಕೋಬಾರ್ದು ಸಕ್ಕರೆದು. ಆಮೇಲೆ ಗೋಡಂಬಿ ಹಾಕ್ಬಿಟ್ಟು ಮೇಲೆ ರೌಂಡಾಗಿ ಮಾಡಿದ್ರೆ ಮುತ್ತಿಚೂರು ಲಡ್ಡು ರೆಡಿ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.